ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶ್ವೇತಾ. ಇವತ್ತಿನ ತಮ್ಮೇಲೆ ನೋಡ್ದಂಗೆ ಗೊತ್ತಾಗಿರ್ಬೋದು ವಿಷಯ ಏನಂತ. ಆದರೂ ಇನ್ನೊಂದು ಸತಿ ಹೇಳ್ತೀನಿ, ಜನ ಏನು ಹೇಳ್ತಾರೆ ಅನ್ನೋ ಭಯ ಬಿಡಿ, ನಿಮ್ಮ ಜೀವನ ನಿಮ್ಮದು. ಈ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮಾತಾಡೋಣ ಅನ್ನೋಕ್ಕಿಂತ ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅಷ್ಟೇ. ನನ್ನ ಮನಸ್ಸಿನ ಭಾವನೆಗಳು ಕೂಡ ಹಾಗೇ ಇರ್ತವೆ. ಹಾಗಾಗಿ ಈ ವಿಚಾರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ನಾನು ಈ ಮಾಡ್ತಾ ಇರೋಂತಹ ವೀಡಿಯೋಸ್ಗಳು ರಿಲೇಟೆಡ್ ಆಗಿರ್ತವೆ ಅಂತ ಹೇಳಿ ಅನ್ಕೋತೀನಿ. ಯಾಕೆಂದರೆ ನಾನು ಪ್ರೀವಿಯಸ್ಸಲ್ಲಿ ವಿಡಿಯೋ ಮಾಡಿದ್ನಲ್ಲ, ಸೊ ಅವಕ್ಕೆಲ್ಲ ತುಂಬಾ ರೆಸ್ಪಾನ್ಸ್ ಬರ್ತಾಯಿದೆ. ಏಕೆಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ಅಂತ ಹೇಳಿ. ಸೊ ಹಾಗಾಗಿ ಈ ರೀತಿ ಇಷ್ಟ ಆಗ್ತಾಯಿದೆ ನನ್ನ ವೀಡಿಯೋಸ್ ಅಂತ ಹೇಳಿ ಇದೇ ರೀತಿ ಎಲ್ಲರ ಮನಸ್ಸಿನ ಭಾವನೆ, ಹೇಳಲಾಗದಂತಹ ಕೆಲವೊಂದು ವಿಚಾರಗಳನ್ನ ನಾನು ಈ ಚಾನಲಲ್ಲಿ ಹಾಗೆ ನಿನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಷ್ಟೇ. ಸೊ ಹಾಗೆ ಯಾರೆಲ್ಲ ನನ್ನ ಚಾನಲ್ ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನೆಕ್ಸ್ಟು ಈ ರೀತಿ ಎಮೋಷ್ನಲ್ ಆಗಿರೋ ವೀಡಿಯೋಸ್ಗೂ ನೋಡೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಹಾಗಾದರೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನೆಕ್ಸ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ? ಸೊ ಥ್ಯಾಂಕ್ ಯು ಯಾಕೆ ಹೇಳಿದೆ ಅಂತನಾ, ಸೊ ಇಷ್ಟೊಂದು 1 ಮಿನಿಟ್ ನನ್ನ ಮಾತು ಕೇಳಿಸ್ಕೊತಾ ಇದ್ದೀರಲ್ಲ, ಅಷ್ಟಕ್ಕೋಸ್ಕರ. ಇನ್ನು ಪೂರ್ತಿ ನೋಡಿದರೆ ಡಬಲ್ ಥ್ಯಾಂಕ್ಸ್, ಓಕೆನಾ? ಬನ್ನಿ ವಿಚಾರ ಸ್ಟಾರ್ಟ್ ಮಾಡೋಣ. ಜನ ಏನು ಹೇಳ್ತಾರೆ, ಈ ಒಂದು ಪ್ರಶ್ನೆಗೆ ಎಷ್ಟೋ ಜನರ ಕನಸುಗಳು ಹೊಂದ್ಕೊಂಡಿದ್ದೇವೆ ಅಲ್ವಾ? ಎಷ್ಟೋ ಜನರ ಆತ್ಮವಿಶ್ವಾಸವನ್ನು ಕೂಡ ಇದೇ ಮಾತೆ ಕುಗ್ಸೋದು. ಎಷ್ಟೋ ಜನರನ್ನು ಅವರದ್ದೇ ಜೀವನದಲ್ಲಿ ಕೈದಿಗಳನ್ನಾಗಿ ಮಾಡಿರೋದು ಕೂಡ ಇದೇ ಒಂದು ಪ್ರಶ್ನೆ ಅಲ್ವಾ? ಸ್ನೇಹಿತರೆ, ನೀವು ಹೊಸದಾಗಿ ಏನಾದರೂ ಮಾಡಲು ಯೋಚಿಸಿದಾಗ, ಮೀನ್ಸ್ ಒಂದು ಬಿಸ್ನೆಸ್ ಶುರು ಮಾಡಲು ಹೊರಟಾಗ, ಇನ್ನು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಲು ಬಯಸಿದಾಗ, ಹೊಸ ಕೆಲಸಕ್ಕೆ ಅರ್ಜಿ ಹಾಕಿದಾಗ ಮೊದಲು ನಿಮ್ಮ ಮನಸ್ಸಿಗೆ ಬರುವ ಪ್ರಶ್ನೆ ಏನು ಹೇಳಿ? ಎಲ್ರಿಗೂ ಬಂದಿರುತ್ತೆ, ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಬಂದಿರುತ್ತೆ. ಒಂದು 10% ಬಂದಿಲ್ಲ ಅಂದರೂ ಓಕೆ. ಇದೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವುದಾದ್ರೂ ಒಂದು ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡ್ತಿದ್ದೀವಿ, ಚಾನಲ್ ಬಗ್ಗೆ ಶುರು ಮಾಡ್ತಿದ್ದೀವಿ, ಏನಾದರೂ ಕೆಲಸದ ಬಗ್ಗೆ ಶುರು ಮಾಡ್ತಿದ್ದೀವಿ ಅಂದರೆ, ಅಯ್ಯೋ ಈ ಕೆಲಸ ಮಾಡಿದರೆ ಅವ್ರೇನು ಅನ್ಕೋತಾರೋ, ಈ ಕೆಲಸ ಮಾಡಿದರೆ ಅವ್ರೇನು ಅನ್ಕೋತಾರೋ, ಈ ವಿಡಿಯೋ ಮಾಡಿದರೆ ಅವ್ರೇನು ಅನ್ಕೊತಾರೋ, ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಒಂದಲ್ಲ ಒಂದು ಸತಿ ಅನಿಸಿರುತ್ತೆ ಅಲ್ವಾ? ಸೊ ಹಾಗಾಗಿ ಮೊದಲಿಗೂ ನಂಗೆ ಅನಿಸ್ತಾ ಇತ್ತು. ಆಮೇಲೆ ಸೊ ಓಕೆ, ಈ ವಿಡಿಯೋ ಪೂರ್ತಿ ನೋಡಿ ಯಾಕೆ ಅಂತ ಗೊತ್ತಾಗುತ್ತೆ. ಓಕೆ, ಹೌದಲ್ವಾ? ಜನ ಏನು ಹೇಳ್ತಾರೆ, ಇದೇ ಪ್ರಶ್ನೆ ಅಲ್ವಾ? ನಿಮ್ಮ ಬಗ್ಗೆ ಮಾತನಾಡುವ ಜನರೇನು ನಿಮ್ಮ ಕಷ್ಟ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ತಾರಾ? ಹೇಳಿ, ಇಲ್ಲ ಅಲ್ವಾ? ನೀವು ರಾತ್ರಿ ನಿದ್ದೆ ಮಾಡ್ತೆ ಅಳುವಾಗ, ಏನಾದರೂ ಕಷ್ಟ ಇದ್ದಾಗ ಏನಾದರೂ ಹೆಲ್ಪ್ ಮಾಡ್ತಾರಾ? ಅಳಬೇಕಾದ್ರೆ ಏನಾದರೂ ಕಣ್ಣು ಒರೆಸ್ತಾರಾ? ಇಲ್ಲ ಅಲ್ವಾ? ಆದರೆ ನಿಮ್ಮ ಜೀವನದ ಮಾತನಾಡಲು ಮಾತ್ರ ಅವ್ರು ಯಾವಾಗಲೂ ಸಿದ್ಧರಾಗಿರ್ತಾರೆ. ಸೊ ಇದಂತೂ ನಂಗೆ ತುಂಬ ಅನಿಸಿದೆ ಅಲ್ಲ, ಎಕ್ಸ್ಪೀರಿಯನ್ಸ್. ಸೊ ಈ ಪ್ರತಿಯೊಂದಕ್ಕೂ ಕೆಲವೊಬ್ಬರು ಜನ ಮಾತಾಡ್ತಾರೆ, ಎಲ್ಲದಕ್ಕೂ ಟೀಕೆ ಮಾಡ್ತಾರೆ. ಬಟ್ ಯಾರಾದ್ರೂ ನಮ್ಮ ಒಂದು ಪ್ರಾಬ್ಲಮ್ಸ್ ಏನಾದರೂ ಕ್ರಿಯೇಟ್ ಆಯಿತು ಅಂದರೆ ಕೇಳೋಕ್ಕೆ ರೆಡಿ ಇರ್ತಾರೆ, ಬಟ್ ಸಾಲ್ವ್ ಮಾಡೋಕ್ಕೆ ಯಾರೂ ರೆಡಿ ಇರಲ್ಲ ಅಲ್ವಾ? ಓಕೆ ಸ್ನೇಹಿತರೆ, ಒಂದು ಸತ್ಯ ಹೇಳ್ತೀನಿ, ಜನರು ನಿಮ್ಮ ಬಗ್ಗೆ ಮಾತನಾಡ್ತಾರೆ ಎಂದು ನಿಲ್ಲಿಸೋದಿಲ್ಲ. ಜನರು ನಿಮ್ಮ ಬಗ್ಗೆ ಮಾತನಾಡೋದು ಮಾತ್ರ ಯಾವತ್ತೂ ನಿಲ್ಲಿಸಲ್ಲ. ನೀವು ಅವ್ರನ್ನ ಮಾತಾಡಿಸ್ದೇ ಇರಲಿ, ನೀವು ಅವ್ರಿಗೆ ಪರಿಚಯ ಇಲ್ಲದೇ ಇರಲಿ, ನಿಮಗೂ ಅವರಿಗೂ ಸಂಬಂಧನೇ ಇಲ್ದಂಗೆ ಇರಲಿ, ಒಟ್ಟು ನೀವೇನಾದರೂ ಮಾತಾಡೋಂಥ ಜನಗಳು. ಸೊ ಕೆಲವೊಬ್ರು ಇರ್ತಾರೆ, ಅವ್ರ ಪಾಡು ಅವ್ರಿಗೆ, ಅವ್ರ ವಿಚಾರ ನಮಗೇನಕ್ಕೆ ಅಂತ ಮೆಂಟಾಲಿಟಿ ಜನ ಇರ್ತಾರೆ. ಆದರೆ ಮಾತನಾಡೋ ಜನ ಇರ್ತಾರಲ್ಲ, ಅವ್ರ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರೋದು. ನೀವು ಸೋತರೂ ಕೂಡ ಮಾತಾಡ್ತಾರೆ, ಗೆದ್ದರೂ ಕೂಡ ಮಾತಾಡ್ತಾರೆ ಅಲ್ವಾ? ಏನಾದರೂ ಒಂದರ ವಿಚಾರದಲ್ಲಿ ಸೋತರೂ ಮಾತಾಡ್ತಾರೆ, ಗೆದ್ದರೂ ಮಾತಾಡ್ತಾರೆ. ಇನ್ನು ಬಡವರಾದ್ರೂ ಮಾತಾಡ್ತಾರೆ, ಶ್ರೀಮಂತರಾದ್ರೂ ಮಾತಾಡ್ತಾರೆ, ಮನೇಲಿದ್ದರೂ ಮಾತಾಡ್ತಾರೆ, ಹೊರಗೆ ಹೋದ್ರೂ ಮಾತಾಡ್ತಾರೆ. ನೀವು ಹತ್ರೂ ಮಾತಾಡ್ತಾರೆ, ನಕ್ಕರೂ ಮಾತಾಡ್ತಾರೆ, ಕೂತ್ರೂ ಮಾತಾಡ್ತಾರೆ, ನಿಂತರೂ ಮಾತಾಡ್ತಾರೆ ಅಲ್ವಾ? ನೀವು ಹೆಂಗೆ ಇದ್ದರೂ ಮಾತಾಡೋರು ಹೆಂಗಿದ್ರೂ ಮಾತಾಡ್ತಾರೆ. ಹಾಗಾದರೆ ಅವ್ರ ಮಾತಿಗೆ ನಿಮ್ಮ ಜೀವನವನ್ನು ತ್ಯಾಗ ಮಾಡೋಕ್ಕಾಗುತ್ತಾ ಹೇಳಿ? ಯಾರೋ ಮಾತಾಡ್ತಾರೆ ಅಂತ ನಮ್ಮ ಲೈಫ್ನ ಅವ್ರ ಕೈಯಲ್ಲಿ ಡಿಸೈಡ್ ಕೊಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಕೊಡಬಾರ್ದು. ನಮ್ಮ ಲೈಫ್ ನಮ್ಮ ಇಷ್ಟ ಅನ್ನೋ ಥರ ಇರಬೇಕು. ಬಟ್ ಯಾರಿಗೂ ನಮ್ಮ ಲೈಫಿಂದ ತೊಂದರೆ ಆಗಬಾರ್ದು. ಅದು ಮಾತ್ರ ಒಂದು ಎಚ್ಚರಿಕೆಯ ಮಾತಷ್ಟೇ.
ನಾವೇನೋ ನಮ್ಮ ಲೈಫಿಗೆ ನಿರ್ಧಾರ ತಗೋತಾ ಇದ್ದೀವಿ, ಏನೋ ಡಿಸೈಡ್ ಮಾಡ್ತೀವಿ ಅಂದರೆ ಅದರಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಇಲ್ಲ. ನಮ್ಮ ಲೈಫ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಇದು ಅಷ್ಟೇ. ಇದೊಂದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು ಸಣ್ಣ ಕತೆ ಹೇಳೋದ್ರ ಬಗ್ಗೆ ಹೇಳ್ತೀನಿ, ಓಕೆನಾ? ಒಬ್ಬ ಹೆಣ್ಮಗಳು ಇರ್ತಾಳಂತೆ. ಆಕೆ ತುಂಬ ಪ್ರತಿಭಾವಂತಳು, ತಂದೆ ಆದ ಕನಸು. ಆದರೆ ಪ್ರತಿ ಬಾರಿ ಏನಾದರೂ ಹೊರಟಾಗ ಜನ ಏನು ಹೇಳ್ತಾರೋ, ಸಂಬಂಧಿಕರು ಏನು ಹೇಳ್ತಾರೋ, ಏನು ಅಂದ್ಕೊಳ್ತಾರೋ, ಹೊರಗಿನವ್ರು ಹೇಗೆ ನಗ್ತಾರೋ ಎಂಬ ಭಯ. ಹೀಗೆ ವರ್ಷ ಕಳೆಯುತ್ತಂತೆ, ಸುಮಾರು ವರ್ಷ ಹಿಂಗೆ ಕಳೆಯುತ್ತಂತೆ. ಒಂದಿನ ಕನ್ನಡದಲ್ಲಿ ಅವಳೇ ನೋಡ್ಕೊಂಡು ಕೇಳ್ಕೊತಾಳಂತೆ, ನನ್ನ ಜೀವನವನ್ನು ನಾನು ಬದುಕಿದ್ದೀನಾ ಅಥವಾ ಜನರಿಗಾಗಿ ಬದುಕಿದ್ದೀನಾ ಅಂತೇಳಿ ಅವಳು ಕನ್ನಡಿ ಕೇಳ್ತಾಳಂತೆ. ಆ ಪ್ರಶ್ನೆಗೆ ಕನ್ನಡಿ ಹೆಂಗೆ ಉತ್ತರ ಕೊಡುತ್ತೆ ಅಲ್ವಾ? ಅವಳ ಪ್ರತಿಬಿಂಬನೇ ಆ ಕನ್ನಡಿಲಿ ಕಾಣ್ತಾ ಇರುತ್ತೆ ಅಲ್ವಾ? ಹಾಗಾಗಿ ಎಷ್ಟೋ ದಿನ ವರ್ಷಗಳು ಕಳೆದ ಮೇಲೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಜನ ಏನಂತಾರೋ ಅನ್ಕೊತ ನಾವು ಹಂಚ್ಕೊಂತ ಕೂತ್ರೆ ಮುಂದೆ ನಮ್ಮಲ್ಲಿರುವಂತಹ ಒಂದು ಎಕ್ಸ್ಟ್ರಾಡಿನರಿ ಏನಂತಾರೆ ಪ್ರತಿಭೆಗಳಾಗಿರ್ಬೋದು, ನಮಗೇನೋ ಒಂದು ಪ್ರತಿಯೊಬ್ಬರಲ್ಲೂ ಏನೋ ಒಂದು ಕಲೆ ಇರುತ್ತೆ, ಏನಾದರೂ ಒಂದು ಎಕ್ಸ್ಟ್ರಾಡಿನರಿ ಅಂತ ಇರುತ್ತೆ. ಅದನ್ನು ನಾವು ಯಾವಾಗ ಹೊರಗೆ ಹಾಕಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ನಾವು ಜನರ ಬಗ್ಗೆ ತಲೆ ಕೆಡಿಸ್ಕೊಳೋದು ಬೇಕು. ನಮ್ಮ ಸಾಧನೆ ಏನು, ನಮ್ಮ ಗುರಿ ಏನು, ನಮ್ಮ ಜೀವನ ಏನು, ನಮ್ಮ ಲೈಫ್ ಏನು, ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮ ಲೈಫು ತುಂಬಾ ಖುಷಿಯಾಗಿರುತ್ತೆ. ನಾವು ಕನಸುಗಳನ್ನು ಕಳ್ಕೊಬೇಕಾಗಿಲ್ಲ ಅಲ್ವಾ? ನಮ್ಮ ಕನಸುಗಳನ್ನು ಜನರ ಬಳಿ ಕೊಡಬೇಕಾಗುತ್ತಾ? ಇಲ್ಲ ಅಲ್ವಾ? ನಮ್ಮ ಕನಸನ್ನ ಯಾರೋ ಏನೋ ಅಂತಾರೆ ಅಂತ ಹೇಳಿ ನಮ್ಮ ಡ್ರೀಮ್ನೆಲ್ಲ ಅವರಿಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಅಲ್ವಾ? ಇವತ್ತು ನಿಮ್ಮನ್ನು ಟೀಕಿಸ್ತಾರೆ, ನಾಳೆ ಯಶಸ್ಸನ್ನು ನೋಡಿ ಚಪ್ಪಾಳೆನೂ ಕೂಡ ತಟ್ತಾರೆ ಕೆಲವೊಬ್ಬರು ಮೇಲ್ನೋಟಕ್ಕೆ ಚಪ್ಪಾಳೆ ತಟ್ತಾರೆ, ಒಳನೋಟಕ್ಕೆ ಹೊಟ್ಟೆ ಹೊರ್ಕೋತಾರೆ ಅಲ್ವಾ? ಆದರೆ ಆ ದಿನದವರೆಗೂ ನೀವು ಮೇಲೆ ನಂಬಿಕೆ ಇಡಬೇಕು. ಅಂದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ಆ ದಿನ ಬರೋವರೆಗೂ ನಿಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಓಕೆನಾ? ನೀವು ಎಲ್ಲರನ್ನು ಖುಷಿಪಡ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಕೈಯಲ್ಲಿರೋ 5 ಬೆರಳು ಕೂಡ ಸಮವಾಗಿಲ್ಲ ಅಲ್ವಾ? ಅದು ಗಾದೆನೇ ಇರ್ಬೋದು, ಅನಾದಿ ಕಾಲದಿಂದ ಬಂದಿರೋ ಅಂತಹ ಗಾದೆ. ಯಾಕೆಂದರೆ 5 ಬೆರಳು ಸಮ ಇಲ್ಲ. ಹಾಗೆಯೇ ಅದನ್ನು ನೆನ್ಪಿಟ್ಕೊಳ್ಳಿ. ಒಂದು ಬೆರಳು ನಿಮ್ಮನ್ನು ತೋರಿಸಿ ಯಾರೋ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ, ಇನ್ನು 4 ಬೆರಳು ಅವ್ರನ್ನ ತೋರಿಸಿ ಮಾತಾಡುತ್ತೆ ಅಲ್ವಾ? ಅದನ್ನು ಕೂಡ ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಹಾಗೆಯೇ ಯಾರಿಗಾದರೂ ಒಳ್ಳೆಯವರಾಗಿರ್ರಿ, ಯಾರಿಗಾದ್ರೂ ಕೆಟ್ಟವರಾಗಲಿ, ಅದು ಅವರವರ ಅಭಿಪ್ರಾಯ, ನಿಮ್ಮ ವ್ಯಕ್ತಿತ್ವ ಅಲ್ಲ. ಅಂದರೆ ಅವರವ್ರ ಮನಸ್ಥಿತಿ ಮನೆ ಸ್ಥಿತಿ ಹೇಗಿರುತ್ತೋ ಅವರು ಅದೇ ರೀತಿ ಯೋಚನೆ ಮಾಡ್ತಾರೆ. ಮೀನ್ಸ್ ಏನಂದರೆ ಕಾಮಲೆ ಕಣ್ಣಿಗೆ ಕಾಣದೆಲ್ಲ ಹಳದಿ ಅನ್ನೋ ಥರ. ಅಂದರೆ ಅವ್ರು ಯಾವ ರೀತಿ ಲೈಫ್ ಮಾಡ್ತಾ ಇರ್ತಾರಲ್ವ, ಈ ಕೆಟ್ಟದ್ದು ಮಾಡೋ ಜನಕ್ಕೆ ಕೆಟ್ಟದೇ ಕಾಣಿಸುತ್ತೆ, ಒಳ್ಳೇದು ಮಾಡೋ ಜನಕ್ಕೆ ಒಳ್ಳೆಯದೇ ಕಾಣಿಸುತ್ತೆ. ಮನಸ್ಸಲ್ಲಿ ಒಳ್ಳೆ ಭಾವನೆಗಳು ಇಟ್ಕೊಂಡಿರೋ ಅಂತಹ ಮನುಷ್ಯನಿಗೆ ಒಳ್ಳೊಳ್ಳೆ ಬೇರೆ ಯಾರನ್ನೇ ನೋಡಿದರೂ ಒಳ್ಳೆ ಭಾವನೆ ಬರುತ್ತೆ. ಸೊ ಹಾಗಾಗಿ ಅಷ್ಟೇ, ಅವರವರ ಮನಸ್ಥಿತಿ ಬಗ್ಗೆ ಅದು ಡಿಪೆಂಡು. ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಜೀವನ ಯಾವಾಗಲೂ ಒಂದು ಪುಸ್ತಕದಂತೆ. ಅದಕ್ಕೆ ಲೇಖಕರು ನೀವೇ, ಅದರಲ್ಲಿ ಏನು ಬರಿಬೇಕು ಅನ್ನೋದು ನೀವೇ. ಆದರೆ ದುರಾದೃಷ್ಟವತ್ ಹಲವಾರು ಜನರು ತಮ್ಮ ಜೀವನ ಕಥೆಯನ್ನು ಬರೆಯಲು ಹಕ್ಕನ್ನು ಇನ್ನೊಬ್ರಿಗೆ ಕೊಟ್ಬಿಡ್ತಾರೆ ಅಲ್ವಾ? ಸೊ ಕೆಲವೊಂದು ಸತಿ ನಮಗೂ ಹಂಗೆ ಆಗಿರುತ್ತೆ. ಪ್ರತಿಯೊಂದರಲ್ಲೂ ನಾವೇನೇ ಡಿಸೈಡ್ ಮಾಡ್ಕೋತೀವಿ ಅಂತ ಅಲ್ಲ ನಾನು ಹೇಳ್ತಿರೋದು. ಮೀನ್ಸ್ ಒಂದು ಫ್ಯಾಮಿಲಿ ಅಂತ ಇದ್ದಾಗ, ನಾನು ಒಂದು ತಂದೆ ತಾಯಿಗೆ ಮಗಳಾಗಿದ್ದಾಗ, ಸೊ ಮೀನ್ಸ್ ನಮ್ಮ ತಂದೆ ತಾಯಿಯ ಪ್ರತಿಯೊಂದು ನನ್ನ ಜವಾಬ್ದಾರಿ ನಿರ್ಧಾರಗಳು ತಂದೆ ತಾಯಿದೇ ಆಗಿರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತು ನನ್ನ ಮಗಳಿಗೆ ಯಾವುದು ಸರಿ, ಯಾವ್ದು ತಪ್ಪು, ಯಾವ್ದು ಕೊಡಬೇಕು, ಯಾವ್ದು ಕೊಡಬಾರ್ದು. ಮೀನ್ಸ್ ನನ್ನ ಮಗಳಿಗೆ ನನ್ನ ಜವಾಬ್ದಾರಿ ನನಗೆ ನಮ್ಮ ಹಸ್ಬೆಂಡಿಗೆ ಗೊತ್ತು. ಅವಳಿಗೆ ಏನು ಮಾಡಿದರೆ ಒಳ್ಳೆಯದು, ಏನು ಕೊಟ್ಟರೆ ಒಳ್ಳೆಯದು, ಆ ರೀತಿ. ಸೊ ಕೆಲವೊಂದನ್ನು ಎಲ್ಲ ನಿರ್ಧಾರ ತಗೋಬೇಕು ಅಂತಲ್ಲ, ನಿಮ್ಮಲ್ಲೇ ಆದಂತಹ ಒಂದು ಪ್ರತಿಭೆ ಇರುತ್ತೆ. ಆ ವಿಚಾರಕ್ಕಷ್ಟೇ ನಾನು ಹೇಳ್ತಾ ಇರೋದು. ಇದೊಂದು ನಿರ್ಧಾರ ಮಾಡಿ, ನಾನು ನನ್ನ ಕನಸುಗಳಿಗೆ ಬದುಕ್ತೀನಿ, ನನ್ನ ಸಂತೋಷಕ್ಕಾಗಿ ನಾನು ಬದುಕ್ತೀನಿ, ನನ್ನ ಕುಟುಂಬಕ್ಕಾಗಿ ನಾನು ಒಳಿತಿಗಾಗಿ ನಾನು ಬದುಕ್ತೀನಿ. ಇದನ್ನು ನೀವು ಅಂದ್ಕೋಬೇಕು. ಸೊ ನಿಮ್ಮ ಫ್ಯಾಮಿಲಿಲೇ ನಿಮಗೆ ಸಪೋರ್ಟ್ ಇದೆ, ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಇದೆ, ನಿಮ್ಮ ಅಣ್ಣ ತಮ್ಮರ ಸಪೋರ್ಟ್ ಇದೆ, ತಂದೆ ತಾಯಿ ಸಪೋರ್ಟ್ ಇದೆ, ಫ್ರೆಂಡ್ಸ್ ಸಪೋರ್ಟ್ ಇದೆ. ಅಷ್ಟೇ ಮೈಂಡಲ್ಲಿರಲಿ. ಇನ್ನು ಜನ ಟೀಕೆ ಮಾಡೋ ಜನರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಇನ್ನು ಜನರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಯಾಕಂದರೆ
ನೀವು ಸತ್ತ ನಂತರ ಜನರು ಮಾತಾಡ್ತಾರೆ, ಅಯ್ಯೋ ಸತ್ತಾಗ ಹೆಂಗೆ ಗೊತ್ತಾ, ಅಯ್ಯೋ ಆಗಿ ಕಣೆ, ಈಗಿದ್ದ, ಆಗಿದ್ಲು, ಹಂಗಿದ್ಲು, ಹಿಂಗಿದ್ಲು, ಹೆಂಗೆ ಸತ್ತರೂ ಮಾತಾಡ್ತಾರೆ, ಸಾಯಲಿಲ್ಲ ಅಂದರೂ ಮಾತಾಡ್ತಾರೆ. ಇಂಥವ್ರಿಗೆ ಏನಕ್ಕೆ ಬೇಕು ಜೀವನ, ಎಂತೆಂಥವ್ರಿಗೋ ಸಾವು ಬರುತ್ತೆ, ಇಂಥವ್ರು ಸಾಯಲ್ಲ ಅಂತ. ಆದರೆ ನಿಮ್ಮ ಜೀವನ ಬದುಕೋದು ಮಾತ್ರ ನಿಮಗೆ ಬಿಟ್ಟಿದಿರುತ್ತೆ ಅಲ್ವಾ. ಹಾಗಾದರೆ ಜನರ ಮಾತಿಗೆಲ್ಲ ನೀವು ಭಯ ಪಡಬೇಕು ಆಗಿಲ್ಲ ಕೂಡ ಇಲ್ಲ ಅಲ್ವಾ. ನಿಮ್ಮಲ್ಲಿ ಯಾರಾದರೂ ಚಿಕ್ಕ ಬಿಸ್ನೆಸ್ ಶುರು ಮಾಡೋದು ಬಯಸ್ತೀರಾ, ಶುರು ಮಾಡಿ. ಯೂಟ್ಯೂಬ್ ಚಾನಲ್ ಆರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ಸ್ಟಾರ್ಟ್ ಮಾಡಿ. ಹೊಸ ಕೌಶಲ್ಯ ಕಲಿಯೋಕ್ಕೆ ಏನಾದರೂ ಹೊಸದನ್ನು ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಸ್ಯಾರಿ ಕುಚ್ಚಾಗಿರೋ ಪ್ರತಿಯೊಂದು ಸತಿನೂ ಹೇಳ್ತೀನಿ, ಏನೋ ಒಂದು ಮಾಡ್ತೀರಾ. ಜನ ಎಲ್ಲದಕ್ಕೂ ನೀನು ಏನೋ ಕಲಿತೀಯಾ ಅಂತ ಹೋದರೆ, ಈ ವಯಸ್ಸಲ್ಲಿ ಇವಳಿಗೇನು ಬೇಕು, ಕಲಿಯೋ ವಯಸ್ಸು ಇವಳ್ದು ಅನ್ನೋವರೆಗೂ ಮಾತಾಡ್ತಾರೆ. ಯಾರು ಪರಿಪೂರ್ಣವಾಗಿಲ್ಲ, ಆದರೆ ಅವರು ಕಲಿಯೋಕ್ಕೆ ಹೇಳಿ ಅವ್ರ ಕೈಯಲ್ಲಿ ಕಲಿಯೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಮಾತಾಡೋಕ್ಕೆ ಎಲ್ರಿಗೂ ಮಾತಾಡೋಕ್ಕೆ ಬರುತ್ತೆ, ಟೀಕೆ ಮೊದಲು ಮಾತಾಡೋಕ್ಕೆ ಎಕ್ಸ್ಪರ್ಟು. ಸಾಹಸ ಮಾಡಿದವರು ಮಾತ್ರ ಯಶಸ್ಸು ಏನು ಅಂತ ಗೊತ್ತಾಗುತ್ತಲ್ವಾ. ಭಯಪಟ್ಟವರಿಗೆ ಕಾರಣಗಳು ಮಾತ್ರ ಸಿಗ್ತವೆ. ನಾವು ಭಯ ಪಡ್ಕೊತ ಕೂತ್ಕೊಂಡ್ರೆ ಅಯ್ಯೋ ಹಾಗಂತಾರೆ ಹೀಗಂತಾರೆ ಅಂತ ಹೇಳೋಕ್ಕೆ ರೀಸನ್ ಮಾತ್ರ ಸಿಗ್ತವೆ. ಬಟ್ ಅದ್ರ ಸಾಧನೆಯಿಂದ ಏನೂ ನಾವು ಅಚೀವ್ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಜೀವನ ಅಮೂಲ್ಯವಾದದ್ದು, ಅದನ್ನು ಇತರ ಅಭಿಪ್ರಾಯಗಳಿಗೆ ಬೆಲೆ ಕೊಡಬೇಡಿ. ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನು ಕೇಳಿ, ನಿಮ್ಮ ಕನಸುಗಳನ್ನು ಹಿಂಬಾಲಿಸಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಇವು ನನ್ನ ಮಾತುಗಳಷ್ಟೇ. ಒಂದಿನ ನೀವು ಯಶಸ್ವಿ ಆದಾಗ ಇವತ್ತು ನಿಮ್ಮನ್ನು ಟೀಕಿಸುವವರೇ ಇವಳು ಮಾಡಿದ್ದಾಳೆ, ಇವಳು ಸಾಧಿಸಿದ್ದಾಳೆ ಎಂದು ಹೇಳ್ತಾರೆ. ಆ ದಿನಕ್ಕಾಗಿ ನೀವು ಮಾಡಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ತೃಪ್ತಿಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ಕನಸಿಗೆ, ನಿಮ್ಮ ಆಸೆಗಳಿಗೆ ನೀವು ರೆಕ್ಕೆ ತುಂಬಬೇಕಾಗುತ್ತೆ. ನಿಮ್ಮ ಸಾಧನೆ ಬಗ್ಗೆ ನೀವು ಅಷ್ಟೇ ಥಿಂಕ್ ಮಾಡಬೇಕಾಗುತ್ತೆ. ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಬೇಕಾಗಿಲ್ಲ ಅಲ್ವಾ. ಜನ ಏನು ಹೇಳ್ತಾರೆ ಅನ್ನೋ ಭಯ ಬಿಡಿ. ನೀವು ಏನು ಮಾಡಬೇಕು ಅದನ್ನಷ್ಟೇ ಮಾಡಿ, ಅವ್ರ ಕಡೆ ಗಮನ ಕೊಡಬೇಡಿ ಅಂತ ಹೇಳ್ತೀನಿ. ಹಾಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೀಸೆಂಟಾಗಿ ಘಟನೆ ನಡೀತು, ಎಲ್ಲಿ ಅಂತ ಹೇಳಲ್ಲ, ಯಾರು ಅಂತ ನೇಮ್ ಕೂಡ ಹೇಳಲ್ಲ. ಸೊ ಏನಪ್ಪ ಅಂದರೆ, ಈ ಹೆಂಗಿದ್ರೂ ಮಾತಾಡ್ತಾರೆ ಜನ ಅನ್ನೋದಕ್ಕೆ ಒಂದು ಉದಾಹರಣೆ. ರೀಸೆಂಟಾಗಿ ಒಂದು ಸಾವಾಗುತ್ತೆ ಒಂದು ಮನೆಯಲ್ಲಿ. ಏನಂದರೆ, ಸೊ ಅವ್ರ ಮನೇಲಿ ಯಾರೂ ಕೂಡ ಇರಲ್ಲ, ಒಬ್ಬರೇ ಇರ್ತಾರೆ. ಅವ್ರ ನಾಯಿ ಒಂದು, ಇದು ನಿಜ ಘಟನೆ. ಅವರು ಮೀನ್ಸ್ ಮನೆಯವರೆಲ್ಲ ಇದ್ದಾಗ, ಅವ್ರು ಬದುಕಿದ್ದಾಗ ಯಾರೂ ಕೂಡ ಅವ್ರ ಬಗ್ಗೆ ಮಾತಾಡಲಿಲ್ಲ, ಅವ್ರನ್ನ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಬಟ್ ಅವ್ರು ಹೇಗಿದ್ರು ಅನ್ನೋದು ಅವ್ರಿಗೆ ಗೊತ್ತು, ಇವ್ರ ಪಕ್ಕದಾಗ ಹೇಗಿದ್ರು ಅನ್ನೋದು ಇವ್ರಿಗೆ ಗೊತ್ತು. ಬಟ್ ಸತ್ತಾಗ ಅದು ಎಷ್ಟೋ ದಿನ ಆದಮೇಲೆ, ಅದೇನೇನೋ ಕೇಸಾಗಿ ಒಂದು ತಿಂಗಳಾದಮೇಲೆ ಅದು ಘಟನೆ ಹೊರಗೆ ಬರುತ್ತೆ. ಆವಾಗ ಹುಳು ಬಿದ್ದು ಸತ್ತೋಗಿರ್ತಾಳೆ ಆ ಮಹಿಳೆ, ನಾಯಿನೂ ಕೂಡ. ಮೀನ್ಸ್ ಏನೋ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಸತ್ತೋಗಿಬಿಡ್ತಾಳೆ. ಆವಾಗ ಅದು ಗೊತ್ತಾಗಿರಲ್ಲ, ಏಕೆಂದರೆ ತುಂಬ ದೊಡ್ಡ ಮನೆ, ತುಂಬ ಶ್ರೀಮಂತರು, ತುಂಬ ಹಣ ಕಾಸು, ಮಕ್ಕಳು ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ ಆ ಟೈಮಲ್ಲಿ. ಸಾಯೋ ಟೈಮಲ್ಲಿ ಸತ್ತ ಆದಮೇಲೆ ಒಂದು ತಿಂಗಳಾದ್ಮೇಲೂ ಯಾರೂ ಕೂಡ ಇಲ್ಲ. ಅಕ್ಕಪಕ್ಕದವರಿಗೆ ಅನುಮಾನ ಬಂದು ತಿಳಿಸಿದಾಗ, ಅದು ಎಂಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ, ಸೊ ಅಲ್ಲಿ ಸತ್ತೋಗಿದ್ದಾರೆ ಅಂತೇಳಿ. ಆವಾಗ ಅಕ್ಕಪಕ್ಕದ ಜನರ ಕಾಮೆಂಟ್ಸ್ಗಳಾಗಲಿ ಮಾತುಗಳಾಗಲಿ ಹೆಂಗಿದ್ವು ಅಂದರೆ, ಈ ಥರ ಹಾಂ ಹೌದು, ಅವಳು ಏನು ಗೊತ್ತಾ, ಅವಳು ಅಕ್ಕಪಕ್ಕ ಯಾರನ್ನೂ ಸೇರ್ತಿರ್ಲಿಲ್ಲ, ಸತ್ತಾಗ ನೀರು ಬಿಡೋಕ್ಕೆ 4 ಜನ ಇರಲಿಲ್ಲ, ಸತ್ತಾಗೂ ಬಿಡಲ್ಲ. ಅಯ್ಯೋ ಅವಳು ಹುಳು ಹತ್ತಿ ಸತ್ತೋದ್ಲು, ಹಂಗೆ ಆಗಬೇಕು, ಸತ್ತಾಗೂ ಜನ ಬಿಡಲ್ಲ. ಅಟ್ಲೀಸ್ಟ್ ಇದ್ದಾಗ ಅವಳಿಗಂತೂ ಅಕ್ಕಪಕ್ಕದಾಗ ಮಾತಾಡಿಸ್ಲೇ ಇರ್ತಾರೆ. ಸೊ ನೀವು ನಿಮ್ಮ ಈಗೋ ಬಿಟ್ಟು ಅವಳ ಬಗ್ಗೆ ಮಾತಾಡಲಿಲ್ದಂಗಿದ್ರೆ, ಅವಳು ಮಾತಾಡಿಸ್ತಿದ್ಲೇನೋ ಗೊತ್ತಿಲ್ಲ, ಅವಳ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಹೆಂಗಿದ್ರು ಜನ ಮಾತಾಡ್ತಾರೆ. ಇನ್ನು ನಾವು ಯಾರನ್ನಾದ್ರೂ ಪ್ರೀತಿ ವಿಶ್ವಾಸದಾಗ ಮಾತಾಡಿಸಿದ್ರೆ ಅದ್ರ ಬಗ್ಗೆನೂ ತಿಳ್ಕೊತಾರೆ, ಏನಾದರೂ ತಿಳ್ಕೊಳಕ್ಕೆ ರೆಡಿ ಇರ್ತಾರೆ ಜನಗಳು. ಅದ್ರ ಬಗ್ಗೆ ದಯವಿಟ್ಟು ಯಾರನ್ನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನನ್ನ ಸಜೆಷನ್ ಇಷ್ಟೇ ಈ ವಿಡಿಯೋ ಮೂಲಕ. ಅಂದರೆ ನಾನು ಮೊದಲು ತುಂಬಾ ತಿಳ್ಕೊತಾ ಇದ್ದೆ, ಅದಕ್ಕೋಸ್ಕರ ಅಯ್ಯೋ ಅವ್ರು ಹಂಗೆ ಅನ್ಕೋತಾರೆ, ಹಿಂಗೆ ಅನ್ಕೊತಾರೆ, ಅವರಿಗೋಸ್ಕರ ನಾವು ಹಂಗಿರಬೇಕು, ಹಿಂಗಿರಬೇಕು, ಹಂಗೆ ಅಡ್ಜಸ್ಟ್ ಆಗಬೇಕು, ಹಿಂಗೆ ಅಡ್ಜಸ್ಟ್ ಪ್ರತಿಯೊಂದರಲ್ಲೂ ಅಡ್ಜಸ್ಟ್ ಆಗ್ತಾ ಹೋದಂಗೆ ಏನಾಯಿತು ಅಂದರೆ, ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ತಾಯಿದ್ದೆ, ಬಟ್ ಅವ್ರು ನಂಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸೊ ಅವರು ಅವಾಗ ಏನಾಯಿತು ಅಂತೇಳಿದರೆ, ನನ್ನ ಎಲ್ಲ ಆಸೆ ಕನಸು ಎಲ್ಲ ಹೊಳೆಯಲ್ಲಿ ಹುಣ್ಸೆಹಣ್ಣು ಕಳ್ಳಿದಂಗೆ ಆಯಿತು. ಸೊ ಹಾಗಾಗಿ ಬಟ್ ಕಷ್ಟ ಅಂತ ಬಂದಾಗ ಯಾರನ್ನೂ ಕೂಡ ಆಗಲಿಲ್ಲ. ಸೊ ಆವಾಗಲೇ ನಾನು ಡಿಸೈಡ್ ಮಾಡಿದೆ, ಯಾರೂ ಆಗಲ್ಲ, ನನ್ನ ಒಂದು ಲೈಫ್ ನನ್ನ ಇಷ್ಟ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊತ ಯಾರು ಏನೋ ಅನ್ಕೋತಾರೆ ಅಂತ ಮೂಲೆಯಲ್ಲಿ ಕೂತ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಈ ಮೀನ್ಸ್ ಯೂಟ್ಯೂಬೇ ಅಷ್ಟೇ, ನಾನು ಸುಮಾರು ಥರ ವೀಡಿಯೋ ಮಾಡಿದ್ದೀನಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ಯಾಕೆ ಅಂದರೆ ಯಾವತ್ತೂ ನಾನು ಹೇಳ್ತಾ ಇರೋ ಮಾತುಗಳು ನಿಜ ಆಗಿರ್ತವೆ, ರಿಯಾಲಿಟಿ ಆಗಿರ್ತವೆ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ಇರೋದನ್ನು ಇದ್ದಾಗೆ ಹೇಳ್ತೀನಿ.
ವಿಡಿಯೋ ಮೂಲಕ ಆಗಿರ್ಬೋದು, ಡೈರೆಕ್ಟಾಗಿ ಆಗಿರ್ಬೋದು. ಕೆಲವೊಂದು ಸತಿ ಸಹಿಸ್ಕೋತೀನಿ ನಿಜ ಲೈಫಲ್ಲಿ, ಬಟ್ ಆ ಸಂದರ್ಭಕ್ಕೆ ತಕ್ಕಂಗೆ ಸಹಿಸ್ಕೋತೀನಿ. ಆದರೆ ನಾನು ಮಾಡೋವಂಥ ಕೆಲವೊಂದು ಎಮೋಷ್ನಲ್ ವೀಡಿಯೋಗಳು ಏನಿದ್ದಾವೆ ಅದು ನನ್ನ ಸಾಲ್ವ್ ಮಾಡಿದ್ದು ನನ್ನ ಲೈಫೇ ಕೆಲವೊಂದು ಘಟನೆಗಳು ಅಂತ ಹೇಳ್ತೀನಿ. ಹಾಗಾಗಿ ಯಾರು ಬೇರೆ ಅಂತಾರೆ ಅನ್ನೋ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಲೈಫ್ ನಿಮ್ಮ ಇಷ್ಟ. ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.